ಮೇಷರಾಶಿಯವ್ರಿಗೆ ವರ್ಷದ ಕೊನೆ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. 9 ಕವಡೆ ತುಲಾ ರಾಶಿಯವ್ರಿಗೆ ಹೇಳ್ತಾ ಇದೆ ಏನಂತ, ಮನೆಗೆ ಬಂಧುಗಳು ಬರ್ತಾರೆ. ಮಕರ ರಾಶಿಯವರು ಮಾಡಬೇಕಾಗಿರುವಂಥದ್ದು ಸಮಾಧಾನ. ನಿಮ್ಮ ಸುತ್ತ ಏನೇ ನಡೀತಾ ಇದ್ರು ಕೂಡ ಮೌನವಾಗಿರಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ, ಶೀರ್ಷಕ್ಕೆ 1947ನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ, ಶಿಶಿರ ಋತು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಮತ್ತು ಹೊಸ ವರ್ಷ 1948ನೇ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷ ಎರಡೂ ಕೂಡ ಬರುವಂತಹ ವಾರ ಇದು. ನೋಡಿ, ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ವಿಶೇಷವಾಗಿ ಇರುವಂಥದ್ದು. ಏನಪ್ಪ ವಿಶೇಷ ಇಲ್ಲಿ ಅಂತ ಬಂದರೆ, 16ನೇ ತಾರೀಕು ಪ್ರದೋಷ ಇರುವಂಥದ್ದು, 17ನೇ ತಾರೀಕು ಮಾಸ ಶಿವರಾತ್ರಿ, 18ನೇ ತಾರೀಕು ಅಮಾವಾಸ್ಯೆಯ ಪೂಜೆಗಳು ಪ್ರಾರಂಭ ಆಗುವಂಥದ್ದು, ಮತ್ತು ಮಹದೇಶ್ವರ ಬೆಟ್ಟದಲ್ಲಿ ಎಣ್ಣೆ ಮಜ್ಜನ ಇರುವಂಥದ್ದು. ಇನ್ನು 19ನೇ ತಾರೀಕು ಅಮಾವಾಸ್ಯೆ ಬೆಳಿಗ್ಗೆ 6:53ಕ್ಕೆ ಮುಗಿದೋಗ್ಬಿಡುತ್ತೆ, ಮತ್ತು ಪಾಡ್ಯ ಬಂದು ಅವತ್ತು 6:54ಕ್ಕೆ ಶುರುವಾಗುತ್ತೆ. ಅದರಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥವ್ರು 6:40 ಒಳಗಡೆ ನಿಮ್ಮ ಪಿತೃ ಕಾರ್ಯಾದಿಗಳನ್ನೆಲ್ಲ ಮುಗಿಸ್ಕೋಬೇಕು. 7 ಗಂಟೆ ಮೇಲೆ ಅಂದರೆ 7 ಗಂಟೆ ನಂತರ ನೀವು ಯುಗಾದಿ ಹಬ್ಬದ ಆಚರಣೆ ಮಾಡುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಬೇವು ಬೆಲ್ಲ ಸೇವನೆ ಮಾಡುವಂಥದ್ದನ್ನು ನೀವು ಮಾಡಬೇಕಾಗ್ತದೆ. ಇನ್ನು 20ನೇ ತಾರೀಕು ವಿಶೇಷವಾಗಿ ದ್ವಿತೀಯ ಇರುವಂಥದ್ದು, ಜೊತೆಗೆ 21ನೇ ತಾರೀಕು ರಂಜಾನ್ ಇರುವಂಥದ್ದು, ಮತ್ತು ಸೌಭಾಗ್ಯ ಗೌರಿ ವ್ರತ ಇರುವಂಥದ್ದು, ಮತ್ತು ಅವತ್ತಿನ ದಿನ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಸ್ವಲ್ಪ ಶೇರ್ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಇದೇ ಮಾರ್ಚ್ 30ನೇ ತಾರೀಕಿಂದ ಹೊಸ ಜ್ಯೋತಿಷ ತರಗತಿಗಳು, ಇದೇ ಮಾರ್ಚ್ 30ನೇ ತಾರೀಕಿಂದ ವಾಸ್ತು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನನ್ನು ಪಡ್ಕೊಳ್ಳಿ ಅಂತ. ಮೊದಲನೇದಾಗಿ ಮೇಷರಾಶಿಯವ್ರ ಬಗ್ಗೆ ಮಾತನಾಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. 4 × 8 × 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವ್ರಿಗೆ ವರ್ಷದ ಕೊನೆ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಸ್ವಲ್ಪ ಅನಾನುಕೂಲ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ನು, ರಿಸಲ್ಟ್ ಕಮ್ಮಿ ಆಗ್ತಾ ಇರುವಂಥದ್ದು, ವೇರಿಯೇಷನ್ಸ್ ಆಗಿರುವಂಥದ್ದು, ಮತ್ತು ಸ್ವಲ್ಪ ಮೇಷರಾಶಿಯ ವ್ಯವಹಾರ ಮಾಡ್ತಿರೋರಿಗೆ ಸ್ವಲ್ಪ ಮೋಸ ಹೋಗುವಂಥದ್ದು, ಫೈನಾನ್ಷಿಯಲಿ ಸ್ಟಕ್ ಆಗುವಂಥದ್ದು ಆಗ್ತದೆ. ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ, ಸೌಖ್ಯವಿಲ್ಲ, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಸ್ವಲ್ಪ ಟೈಮ್ ಚೆನ್ನಾಗಿಲ್ಲಪ್ಪ ನಿಮಗೆ ಈ ವರ್ಷ, ಅಂದರೆ ಈ ವರ್ಷದ ಕೊನೆ ಚೆನ್ನಾಗಿಲ್ಲ. ವಿಶ್ವಾವಸು ಸಂವತ್ಸರದ ಕೊನೆಯ ಕಾಲ ಅಷ್ಟೊಂದು ಪಾಸಿಟಿವ್ ಇಲ್ಲ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಓದಿ ಅನುಕೂಲ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನಿಮಗೂ ಕೂಡ ವೃಷಭ ರಾಶಿಯವರು ಕೂಡ ಬರ್ತಾ ಇಲ್ಲ ಚೆನ್ನಾಗಿರುವಂಥದ್ದು. ಮಕ್ಕಳಿಗೆ ಎಜುಕೇಷನ್ ಇಶ್ಯೂಸ್ ಪ್ರಾಬ್ಲಮ್, ಮಕ್ಕಳಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗುವಂಥದ್ದು, ಜೊತೆಗೆ ಅನಾನುಕೂಲದ ಪರಿಸ್ಥಿತಿಗಳು ಬರುವಂಥದ್ದು, ವ್ಯಾವಹಾರಿಕವಾದ ಸಂಕಷ್ಟಗಳಾಗುವಂಥದ್ದು, ಸಾಲಬಾಧೆಗಳು ಜಾಸ್ತಿ ಆಗುವಂಥದ್ದು, ಯಾರನ್ನೋ ನಂಬಿಕೊಡುವಂಥದ್ದು, ಸ್ಟಕ್ ಆಗುವಂಥದ್ದು, ಅಧಿಕಾರಿಗಳು, ಮೇಲಾಧಿಕಾರಿಗಳು ಮತ್ತು ಟೀಮ್ ಲೀಡರ್ಸು ಅಥವಾ ಕೆಲಸದ ಪಾರ್ಟ್ನರ್ಸು, ಅಕ್ಕಪಕ್ಕದವರು ಸ್ವಲ್ಪ ತೊಂದರೆಯನ್ನು ಕೊಡ್ತಾರೆ. ಈ ವಾರ ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಈ ವಾರ ನಿಮಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಬರ್ತಾಯಿದ್ರು ವೃಷಭರಾಶಿಯವ್ರಿಗೆ. ಮಹಾಲಕ್ಷ್ಮಿಯ ಪ್ರಾರ್ಥನೆ, ಓಂ ಮಹಾಲಕ್ಷ್ಮೀ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ ಪ್ರಾರ್ಥನೆಯಿಂದ ನಿಮಗೆ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ನೋಡಿ ಮಿಥುನ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ ವಾರದ ಕೊನೆಯವರೆಗೂ ಸ್ವಲ್ಪ ಕಷ್ಟ ಆಗ್ತಾ ಇಲ್ಲ, ಏನೋ ಉಲ್ಟಾ ಹೊಡೆಯುತ್ತೆ ಅಂತಂದ್ರೂ ಕೂಡ ವಾರದ ಕೊನೆಯಲ್ಲಿ ಸ್ವಲ್ಪ ಸುಸ್ಥಿತಿಗೆ ಬರುತ್ತೆ. ನೋ ಲಾಸು ನೋ ಪ್ರಾಫಿಟ್ ವಾರ ಇದು. ಕಾರ್ಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದರೆ ಧನ ಮಾನ ಹಾನಿ ಆಗುತ್ತೆ, ಅವಮಾನಾದಿಗಳಾಗ್ತದೆ. ಮಿಥುನ ರಾಶಿಯವರಿಗೆ ವರ್ಷದ ಕೊನೆ ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ವೆಂಕಟೇಶ್ವರಾಯ ನಮಃ, ವಿಶೇಷವಾಗಿ ವೆಂಕಟೇಶ್ವರಾಯ ನಮಃ. ನನ್ನ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡು ಭಗವಂತ ಅಂತ ಪ್ರಾರ್ಥನೆ ಮಾಡುವಂಥದ್ದು ಒಂದೇ ದಾರಿ. ಜೊತೆಗೆ ನಿಮ್ಮ ಮಹಡಿ ಮೇಲೆ ಒಂದು ಬಟ್ಲನ್ನ ಇಟ್ಟು ಸ್ವಲ್ಪ ನೀರನ್ನು ಹಾಕಿ ಪಕ್ಷಿಗಳಿಗೆ ಆಗುತ್ತೆ. ಇದರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಹೆಸರು ಕಾಳನ್ನು ಹಾಕೋದ್ರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ಕರ್ಕಾಟಕ ರಾಶಿಯವರಿಗೆ 3, 3, 6, 3, 3, 9, 12, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಅನುಕೂಲ ಆಗುತ್ತಂತಪ್ಪ. ಮತ್ತು ಎಲ್ಲ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಅಯ್ಯೋ ಏನಪ್ಪ 50 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಲ್ಲ ಅನ್ನುವಂಥ ಪರಿಸ್ಥಿತಿ ವಾರ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಎಮೋಷನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ವಾರ. ಇದಕ್ಕೆ ಪರಿಹಾರ ಬಹಳ ಸಿಂಪಲ್ಲು. ಯಾವುದಾದ್ರೂ ಗುರುದೇವತಾ ಅಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಅದರಲ್ಲೂ ಕೂಡ ಗುರುಗಳ ದೇವಸ್ಥಾನ ಮಠಮಾನ್ಯಾದಿಗಳಲ್ಲಿ ದಾಸೋಹ ನಡೀತಿದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಒಂದು 10 ಜನಕ್ಕೆ ಊಟವನ್ನು ಬಡಿಸಿ. ಇದರಿಂದ ಸ್ವಲ್ಪ ಮನಃಶಾಂತಿ ಸಿಗುತ್ತೆ ಮತ್ತು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಅನುಕೂಲಗಳಾಗ್ತದೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ ಸಿಂಹರಾಶಿಯವ್ರಿಗೆ 11 ಕವಡೆ ಏನು ಹೇಳ್ತಾ ಇದೆ, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಅನಾನುಕೂಲಗಳು ಕಟ್ಟಿಟ್ಟ ಬುತ್ತಿ ಅಂತ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿರಪ್ಪ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಓಂ ಸೂರ್ಯನಾರಾಯಣಾಯ ನಮಃ 11 ಬಾರಿ ಈ ವಾರ ಪೂರ್ತಿ ಜಪ ಮಾಡಿ, ಆದಷ್ಟು ಈ ವಾರ ಹೇಳೋದ್ರ ಬದಲು ಕೇಳಿಸ್ಕೊಡುವ ಪ್ರಯತ್ನವನ್ನು ಮಾಡಿ. ಅದರಿಂದ ನೆಗೆಟಿವಿಟಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ ಕನ್ಯಾ ರಾಶಿಯವ್ರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಗೌರವಗಳು ಸಿಗುವಂಥದ್ದು, ವ್ಯಾವಹಾರಿಕವಾದಂಥ ಧನಲಾಭ ಆಗುವಂಥದ್ದು, ಪಾಲುದಾರಿಕೆಯಲ್ಲಿ ಅನುಕೂಲ ಆಗುವಂಥದ್ದು, ಅಥವಾ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಸ್ವಲ್ಪ ಬೆಸ್ಟ್ ಎಂಪ್ಲಾಯ್ ಅನ್ನುವಂಥ ಅವಾರ್ಡ್ ಸಿಗುವಂಥದ್ದು, ಅಥವಾ ಸ್ವಲ್ಪ ಬಡ್ತಿ ಸಿಗುವಂಥದ್ದು, ಸ್ವಲ್ಪ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥ ವಾರ ಇದು ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 9 ಕವಡೆ ತುಲಾ ರಾಶಿಯವ್ರಿಗೆ ಹೇಳ್ತಾ ಇದೆ ಏನಂತ, ಮನೆಗೆ ಬಂಧುಗಳು ಬರ್ತಾರೆ, ನೆಂಟರುಗಳು ಬರ್ತಾರಂತೆ, ಮತ್ತು ಒಂದಷ್ಟು ಹೊರಗಡೆ ಪ್ರಪಂಚದಲ್ಲಿ ಸಮಾಜದಲ್ಲಿ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಇನ್ವೈಟ್ ಮಾಡುವಂಥದ್ದು ಅಥವಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು, ಕಾರ್ಯ ಮಾಡುವಂತಹ ವಿಷಯದಲ್ಲಿ ಯಾವುದೋ ಬಿಸ್ನೆಸ್ಸು ವ್ಯವಹಾರ ಕೆಲಸ ಕಾರ್ಯಾದಿಗಳಲ್ಲಿ ಸಿದ್ಧಿ ಉಂಟಾಗ್ತದೆ, ಲಾಭ ಉಂಟಾಗ್ತದೆ, ಸ್ವಲ್ಪ ದುಡ್ಡು ಉಳಿಸುವಂತಹ ಯೋಗ ನಿಮಗೆ ಈ ವಾರ ಇದೆ. ಉತ್ತಮವಾದಂಥ ರಿಸಲ್ಟನ್ನು ನೋಡ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ವೃಶ್ಚಿಕ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಕುಟುಂಬದಲ್ಲಿ ಸುಖ ಸಂತೋಷಗಳು ನೆಲೆಸುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ಧನುಸ್ಸು ರಾಶಿಯವರಿಗೆ 3, 3, 6, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ವ್ಯವಹಾರವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ನಷ್ಟ ಆಗುತ್ತೆ, ವ್ಯವಹಾರಕವಾದಂಥ ನಷ್ಟನ ಅನುಭವಿಸ್ತೀರಾ. ಮತ್ತು ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬಬಾರ್ದು. ನೀವು ನಂಬಿದ್ರೆ ಅಯ್ಯೋ ಇವ್ರು ತುಂಬ ಒಳ್ಳೆಯವರಪ್ಪ, ಇವ್ರಿಗೇನು ನಮಗೆ ಮಾಡಲ್ಲ, ತುಂಬ ದಿನಗಳಿಂದ ಮಾಡ್ತಾ ಇದ್ದೀವಿ ವ್ಯವಹಾರಗಳನ್ನು ಅಂದ್ಬಿಟ್ಟು ಏನಾದ್ರು ಹೋಗ್ಬಿಟ್ಟು ದುಡ್ಡಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟವನ್ನು ಅನುಭವಿಸ್ತೀರಿ. ಜೊತೆಗೆ ಸ್ವಲ್ಪ ಫ್ಯಾಮಿಲಿ ಮಾತನ್ನು ಕೂಡ ಸ್ವಲ್ಪ ಕೇಳುವಂಥ ಕೆಲಸವನ್ನು ಮಾಡಿ, ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ. ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಅಂತೂ ಕಟ್ಟಿಟ್ಟ ಬುತ್ತಿ. ಇದು ಧನುಸ್ಸು ರಾಶಿಯವರಿಗೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ ಮಕರ ರಾಶಿಯವರಿಗೆ 3, 5 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಶುಭ ಸಮಾಚಾರವನ್ನು ಕೇಳುವಂಥ ವಾರ.
ಏನೋ ಒಂದು ಕೆಲಸ ಹೋಗುವಂಥದ್ದು, ಅಥವಾ ಯಾರಿಗೂ ಹುಷಾರಿಲ್ಲ ಅಂತನೋ, ಅಥವಾ ನಿಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದೆ ಅಂತನೋ, ಅಥವಾ ನೀವು ಹಾಕಿದ್ದು ಇನ್ವೆಸ್ಟ್ಮೆಂಟ್ ಲಾಸ್ ಆಗಿದೆ ಅಂತನೋ, ಏನೋ ಒಂದು ಇರುತ್ತೆ, ಅಪವಾದ ಇರುತ್ತೆ, ವಿಘ್ನಗಳು ಜಾಸ್ತಿ ಆಗುತ್ತೆ. ವಿಚಾರ ಮಾಡಿ ಕೆಲಸ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಮಾಡಬೇಕಾಗಿರುವಂಥದ್ದು ಸಮಾಧಾನ. ಯಾವುದಕ್ಕೂ ಕಮಿಟ್ ಆಗಬೇಡಿ. ನಿಮ್ಮ ಸುತ್ತ ಏನೇ ನಡೀತಾ ಇದ್ರೂ ಕೂಡ ಮೌನವಾಗಿರಿ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲದಿರುವಂಥ ರೀತಿ ಇರಿ. ರಿಯಾಕ್ಟ್ ಮಾಡಬೇಡಿ. ನಿಮ್ಗಾಗುವಂತಹ ಸ್ಟ್ರೆಸ್ಸು, ಟೆನ್ಷನ್ನು, ಬೇಸರವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಎಲ್ಲ ಅನುಕೂಲ ಆಗುತ್ತೆ. ಜೊತೆಗೆ ಅನುಕೂಲ ಆದರೆ ಅರಳಿ ವೃಕ್ಷದ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಶಂ ಶನೇಶ್ಚರಾಯ ನಮಃ ಅಂಥೇಳಿ 19 ಅಥವಾ 18 ಬಾರಿ ಜಪವನ್ನು ಮಾಡಿ, ಅಥವಾ 21 ಬಾರಿ ಜಪ ಮಾಡಿ. ಈ ಡಿಸ್ಟರ್ಬೆನ್ಸ್ ಎಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 3, 3, 6, 3, 9, 9, 3 12 ಕವಡೆ ಬಿದ್ದಿರುವಂಥದ್ದು. 12 ಕವಡೆ ಏನು ಹೇಳ್ತದೆ ಕುಂಭರಾಶಿಯವ್ರಿಗೆ ಅಂತಂದರೆ, ಅನಾನುಕೂಲವನ್ನು ಹೇಳ್ತಾ ಇದೆ, ಫೈನಾನ್ಷಿಯಲಿ ಸ್ಟ್ರಗಲ್ನ ಹೇಳ್ತಾ ಇದೆ, ಎಜುಕೇಷನ್ ಡಿಸ್ಟರ್ಬೆನ್ಸನ್ನು ಹೇಳ್ತಾ ಇದೆ, ಮೋಸ ಹೋಗುವಂಥದ್ದನ್ನು ಹೇಳ್ತಾ ಇದೆ, ಸಾಲವನ್ನು ತಿಳಿಸ್ತಾ ಇದೆ. ಕುಂಭರಾಶಿಯವ್ರಿಗೆ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಸ್ವಲ್ಪ ಕಷ್ಟಗಳು ಬರ್ತದೆ. ಹಂಗಂದ್ಬಿಟ್ಟು ವ್ಯವಹಾರ ಮಾಡೋಂಗಿಲ್ವ ಗುರುಗಳೇ, ಕೆಲಸಕ್ಕೆ ಹೋಗಂಗಿಲ್ವ ಗುರುಗಳೇ ಅಂದರೆ ಎಲ್ಲನೂ ಮಾಡಲೇಬೇಕು. ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು ಅನ್ನುವಂಥದ್ದು ಅಷ್ಟೇ. ನೀವು ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲೀಸನ್ನು ಓದುವಂಥದ್ದು ಅಥವಾ ಕೇಳುವಂಥದ್ದನ್ನು ಮಾಡಿ 3 ಪ್ರದಕ್ಷಿಣೆಯನ್ನು ಮಾಡಿ, ಅಲ್ಲೇನಾದ್ರೂ ಕೋತಿಗಳಿದ್ದರೆ ಅದಕ್ಕೆ ಬಾಳೆಹಣ್ಣು ಕೊಟ್ಬಿಟ್ಟು ಬನ್ನಿ, ಸ್ವಲ್ಪ ನೀರನ್ನು ಕೊಟ್ಬಿಟ್ಟು ಬನ್ನಿ. ತುಂಬ ಟೆನ್ಷನ್ಸ್ಗಳು ಕಮ್ಮಿ ಆಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭವಿದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಆಗುತ್ತೆ, ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫೈನಾನ್ಷಿಯಲಿ ಚೆನ್ನಾಗಿದೆ ವಾರ. ಬಟ್ ಆದ್ರೂ 7.5 ಇರೋದ್ರಿಂದ ಸೋಮಾರಿತನ, ಆಲಸ್ಯತನ, ಟೆನ್ಷನ್ಸು ಇದ್ದೇ ಇರುತ್ತೆ. ಸ್ವಲ್ಪ ಸಮಾಧಾನವಾಗಿರಿ. ಓವರಾಲ್ ಈಸ್ ವೆರಿ ಗುಡ್. 7.5 ನಡೆಯುವಾಗ ಸಮಾಧಾನದಿಂದ ಧಾರ್ಮಿಕವಾಗಿ ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು, ಧರ್ಮ ಮಾರ್ಗದಲ್ಲಿ ಹೆಚ್ಚು ಹೋಗುವಂಥದ್ದು ಸೂಕ್ತವಾಗಿರುವಂಥದ್ದು. ನಮ್ಮ ಕೆಲಸ ನಾವು ಮಾಡಿಕೊಡುವಂಥದ್ದು, ಯಾವ ಕಮಿಟ್ಮೆಂಟ್ಗೂ ಸಿಕ್ಕಾಕಳೆದಿರುವಂಥದ್ದು ಕೂಡ 7.5 ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ಈ ವಾರದ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಜ್ಯೋತಿಷ್ಯ, ಜಾತಕ, ವಾಸ್ತು ವಿಚಾರವಾಗಿ ಹೆಚ್ಚು ತಿಳ್ಕೋಬೇಕು ಅಂದರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.